ನಮಸ್ತೆ ಗೆಳೆಯರೆ, ವೆಲ್ಕಮ್ ಟು ಬಿಲಿವರ್ ಟ್ರೇಡರ್. ಓಕೆ, 16/2/2025 ಸೋಮವಾರ ಏನೇನು ನಡೀತಾ ಇದೆ ಮಾರ್ಕೆಟ್ನಲ್ಲಿ. ಸೊ ಗ್ಲೋಬಲ್ ಇನ್ಫ್ಲೂಯೆನ್ಸ್ ನೋಡ್ಕೊಳ್ತಾ ಇದ್ರೆ ಲೈಕ್ US ಮಾರ್ಕೆಟ್ಸ್ ಡೌಜನ್ಸ್ ಪಾಸಿಟಿವ್ ಅಥವಾ ಫ್ಲಾಟ್ ಅಲ್ಲಿ ಕ್ಲೋಸ್ ಆಗಿದೆ. ನಾಸ್ದಾಕ್ ಅಥವಾ S&P 500 ಆಲ್ ಕ್ಲೋಸ್ಡ್ ವೆರಿ ಫ್ಲಾಟ್. ಸೊ ವೀಕ್ಲಿ ಆಂಗಲ್ ಇಂದ ನೋಡಿದ್ರೆ S&P 500 ನಾಸ್ದಾಕ್ ಆಗಲಿ ಡೌಜನ್ಸ್ ಆಗಲಿ ಅರೌಂಡ್ 1.5% ಆದ್ರೂ ಮಿನಿಮಮ್ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ. Whereas look at here, mainly because of AI disruption and high capital expenditure concern, profit uncertainty ಇದೆ. ಏಷ್ಯನ್ ಮಾರ್ಕೆಟ್ಸ್ ಕೂಡ ಈಗ ಸದ್ಯದ ಮಟ್ಟಿಗೆ ಓಕೆ ಇದೆ, ಯಾವುದೇ ರೀತಿ ಹೆವಿ ಮೊಮೆಂಟಮ್ ಆ ಕಡೆ ಈ ಕಡೆ ಕಾಣ್ತಾ ಇಲ್ಲ. ಓಕೆ, ಅಪಾರ್ಟ್ ಫ್ರಮ್ ದಿಸ್ ಒನ್ ಕಾಮೋಡಿಟೀಸ್ ಸದ್ಯದ ಮಟ್ಟಿಗೆ ಗೋಲ್ಡ್ ಅಂಡ್ ಸಿಲ್ವರ್ ಜಸ್ಟ್ ಓಪನ್ ಫ್ಲಾಟ್ ನೆಗೆಟಿವ್ ಓಪನ್ ಆಗಿದೆ ಬಿಕಾಸ್ ಆಫ್ CPI ಡೇಟಾ ಆಫ್ US. ಓಕೆ, ಸೊ ಆಫ್ಟರ್ ಡಿಸಪಾಯಿಂಟ್ಮೆಂಟ್ ಆಫ್ ದಾಟ್ ಒನ್ ಗೋಲ್ಡ್ ಅಂಡ್ ಸಿಲ್ವರ್ ನಿಮಗೆ ನೆಗೆಟಿವ್ ಆಗಿ ಕಾಣ್ತಾ ಇದೆ. ಸೊ ಎನಿವೆ, ನೆಕ್ಸ್ಟ್ ಪಾಯಿಂಟ್ ಹಿಯರ್ ನಮ್ಮ ಡಿಸ್ಕಷನ್ ಮಾಡ್ಲಿಕ್ಕೆ ಶುರು ಮಾಡೋದು ದಟ್ ಇಸ್ ದಿಸ್ ಒನ್. FII ಅಂಡ್ DI ದವ್ರು ಏನ್ ಮಾಡ್ತಾ ಇದಾರೆ. FI ದವರು ಕಂಟಿನ್ಯೂ 100-200 ಕೋಟಿ ಬೈ ಮಾಡ್ತಾ ಇದ್ದಾರೆ. ಸಡನ್ಲಿ ದೇ ಹ್ಯಾವ್ ಶಾರ್ಟೆಡ್ ಹೆವಿಲಿ ಅಬೌಟ್ 7,395 crore. ಸೊ ಫಾರಿನ್ ಕ್ಯಾಪಿಟಲ್ ಔಟ್ಫ್ಲೋ ಆಗಿದೆ ಹೆವಿಲಿ. ಅಂಡ್ ನಮ್ಮ ಮೇಜರ್ ಇಂಡೆಕ್ಸ್ ಲೈಕ್ ನಿಫ್ಟಿ ಆಗಲಿ ಸೆನ್ಸೆಕ್ಸ್ ಆಗಲಿ ಅರೌಂಡ್ ಶುಕ್ರವಾರ 1% ಅದು ಮಿನಿಮಮ್ ನೆಗೆಟಿವ್ ಆಗಿವೆ. ಐ ರಿಪೀಟ್ ಹಿಯರ್, ಮಿನಿಮಮ್ ನೆಗೆಟಿವ್ನೆಸ್. ಸೊ ಇದೆಲ್ಲ ಡೇಟಾ ನೋಡ್ತಾ ಇಂಪಾರ್ಟೆಂಟ್ ಕತೆ ನೋಡೋಣ. ADR. ಓಕೆ, ADR ಪಾಯಿಂಟ್ ಆಫ್ ವ್ಯೂ ಇಂದ ನೋಡಿದ್ರೆ ICICI ಬ್ಯಾಂಕ್, ಇನ್ಫೋಸಿಸ್, HDFC ಬ್ಯಾಂಕ್, ವಿಪ್ರೋ ಆಲ್ ಲುಕ್ ಹಿಯರ್ ಆರ್ಬಿಟ್ರೇಜ್ ಡಿಫರೆನ್ಸ್ ಅಲ್ಲಿ ನಿಮಗೆ ನೆಗೆಟಿವ್ ಕಾಣ್ತಾ ಇದೆ. ಅಂಡ್ ವೆರಸ್ ರಿಲಯನ್ಸ್ GDR ಲುಕ್ಸ್ ಲೈಕ್ ಪಾಸಿಟಿವ್ ಬಿಕಾಸ್ ಆಫ್ ಮೈಟ್ ಬಿ ಅ ರೀಸನ್ಸ್ ಇರ್ಬೋದು, ಬೇಕು ಅಂತಾನೆ ಇಲ್ಲದೆ ಇರೋದು ಅನ್ಕೋತೀನಿ. ಬಿಕಾಸ್ ಆಫ್ ದಿಸ್ ಒನ್, ಬಿಕಾಸ್ ಲೈಕ್ ಇದೊಂದು ಲೈಸೆನ್ಸ್ ಸಿಗ್ತಾ ಇದೆ ವೆನಿಜುಲನ್ ಆಯಿಲ್ ನ ಇಂಪೋರ್ಟ್ ಮಾಡೋದಕ್ಕೆ. ಅರ್ಲಿಯರ್ ರಷ್ಯನ್ ಆಯಿಲ್ ತಗೊಳ್ತಾ ಇದ್ರೆ, ಈಗ ವೆನಿಜುಲನ್ ಆಯಿಲ್ ತಗೊಳಕ್ಕೆ ಅವರಿಗೆ ಎಕ್ಸ್ಕ್ಲೂಸಿವ್ ಲೈಸೆನ್ಸ್ ಸಿಕ್ಕಿರೋದ್ರಿಂದ ದಟ್ ಕುಡ್ ಬಿ ಪಾಸಿಟಿವ್ ಅಂತ ಅನ್ಕೊಳ್ತಾ ಇದೀನಿ. ಅಂಡ್ ಪಾಸಿಟಿವ್ ಆಗಬಹುದು ಕೂಡ ಅನ್ಕೋತೀನಿ ಇವತ್ತಿನ ಮಾರ್ಕೆಟ್ ಅಲ್ಲಿ. ನೆಕ್ಸ್ಟ್ ಫರ್ದರ್ ಪಾಯಿಂಟ್ ಹಿಯರ್, ಲುಕ್ ಹಿಯರ್, ನೊಮುರಾ ರಿಸರ್ಚ್ ಕಂಪನಿ ಏನ್ ಮಾಡಿದಪ್ಪ ಅಂದ್ರೆ, ಈಗ ಏಪ್ರಿಲ್ ನಲ್ಲಿ ಆಗುವ ರೇಟ್ ಕಟ್ ಆಗೋದಿಲ್ಲ ಅಂತ ಸಾಧ್ಯತೆನ ಮುಂದೆ ಹಾಕಿದೆ. ಓಕೆ, ಲೈಕ್ RBI ಇಂಟ್ರೆಸ್ಟ್ ರೇಟ್ ಕಟ್ ಮಾಡಿದ್ರೆ ಒಳ್ಳೇದು ಮಾರ್ಕೆಟ್ಗೆ, ಆಗೋದಿಲ್ಲ ಒಂದು ಪಾಯಿಂಟ್ ಆಫ್ ವ್ಯೂ ಬಂದಿರೋದ್ರಿಂದ ಮಾರ್ಕೆಟ್ ಕುಡ್ ಬಿ ಓಕೆ, ಲುಕ್ ಲೈಕ್ ಓಕೆ ಆಸ್ ಆಫ್ ನೌ. ಬಿಕಾಸ್ ಇಂಟ್ರೆಸ್ಟ್ ರೇಟ್ ಕಡಿಮೆ ಮಾಡಲಿಲ್ಲ ಅಂದ್ರೆ ಮಾರ್ಕೆಟ್ ವಿಲ್ ಬಿ ಸ್ಟೇಬಲ್ ಇರುತ್ತೆ, ಕಟ್ ಮಾಡಿದ್ರೆ ಪಾಸಿಟಿವ್ನೆಸ್ ಇರುವ ಇರುತ್ತೆ. ಸೊ ಅದ್ರ ಜೊತೆಗೆ ನೆಕ್ಸ್ಟ್ ಈಗ ಏಪ್ರಿಲ್ ನಲ್ಲಿ ಕೆಲವೊಂದು ಡೀಟೇಲ್ಸ್ ಬರುತ್ತೆ. ಮನಿ ಕಂಟ್ರೋಲ್ ಆಲ್ರೆಡಿ ಇದನ್ನ ಬಗ್ಗೆ ಮಾತಾಡಿದ್ದಾರೆ. ಏನಪ್ಪಾ ಅಂದ್ರೆ, ಇಂಡಿಯಾ UK ಜೊತೆ ಒಂದು ಟ್ರೇಡ್ ಡೀಲ್ ಆಗೋದಿದೆ. ನಿಮ್ಗೆ ಗೊತ್ತಿರ್ಬೋದು, UK ಇಸ್ ನಾಟ್ ಅ ಪಾರ್ಟ್ ಆಫ್ ಅ ಯೂರೋ ಗ್ರೂಪ್. ಓಕೆ, ಸೊ ಮೊನ್ನೆ ನಿಮಗೆ ಯುರೋಪಿಯನ್ ಯೂನಿಯನ್ ಜೊತೆ ನಿಮಗೆ ಇಂಡಿಯಾ ಯುರೋಪಿಯನ್ ಟ್ರೇಡ್ ಡೀಲ್ ಆಗೋದ್ ಬಗ್ಗೆ ಗೊತ್ತಿದೆ. ಬಟ್ ಈಗ ಇಂಡಿಯಾ UK ಸಪರೇಟ್ ಡೀಲ್ ಆಗ್ತಾ ಇರುವ ಸಾಧ್ಯತೆ ಇದೆ. effective implementation could be in April. So this could be a major chunk ಅನ್ಕೋತೀನಿ. ಆಲ್ರೆಡಿ ಇದರ ಬಗ್ಗೆ ಡಿಸ್ಕಷನ್ ಆಗಿದ್ದು ಅಂಡ್ ಈಗ ಆಗಬಹುದು ಅನ್ಕೋತಾ ಇದ್ದೀನಿ. ಓಕೆ, ಓವರಾಲ್ ಆಂಗಲ್ ಆಯ್ತು ಸರ್. ದೆನ್ ವಾಟ್ ಅಬೌಟ್ ಡೆರಿವೇಟಿವ್ ಡೇಟಾ? ಸೊ ಡೆರಿವೇಟಿವ್ ಡೇಟಾ ಪ್ರಕಾರ ಲುಕ್, ನಾನು ಡೆರಿವೇಟಿವ್ ಡೇಟಾ ಪ್ರಕಾರ ನಿಮ್ಗೆ ಆಕ್ಚುಲಿ ಇದನ್ನೇ ತೋರಿಸಬೇಕಾಗಿತ್ತು. ಲುಕ್ ಆಟ್ ದಿಸ್ ಒನ್, ದಟ್ ಈಸ್ ಹಿಯರ್. ಓಕೆ, ಎಕ್ಸಾಕ್ಟ್ಲಿ ದಿಸ್ ಡೆರಿವೇಟಿವ್ ಡೇಟಾ. ಇದರ ಪ್ರಕಾರನೇ ಲಾಜಿಕಲಿ ಮಾರ್ಕೆಟ್ ಈಗ ಇರುವ ಸ್ಥಿತಿ ಏನಪ್ಪಾ ಅಂದ್ರೆ, ಅಗ್ರೆಸಿವ್ ಬೇರಿಶ್ನೆಸ್ ಇದೆ ಇನ್ FII. ಪ್ರೋ ದಟ್ಸ್ ಬೇರಿಶ್, ಕ್ಲೈಂಟ್ ನಮ್ಮಂತವ್ರೆ ಬುಲಿಶ್ ಇದೀವಿ. ಫಿರ್ ಟೋಟಲ್ ಆಂಗಲ್ ಇಂದ ನೋಡಿದ್ರೆ ವಾಟ್ಸ್ ಅ ಡೇಂಜರ್ ಸೆಟಪ್ ಫಾರ್ ಬುಲ್ಸ್ ಈಸ್ ಬಿಕಾಸ್ FI ಇದ್ರು ಶಾರ್ಟ್ ಇದ್ದಾರೆ, ಫ್ಯೂಚರ್ ನಲ್ಲಿ ಲಾಂಗ್ ಇದ್ದಾರೆ, ಪುಟ್ಸ್ ಅಲ್ಲಿ ಇನ್ಕ್ರೀಸ್ ಆಗಿದೆ. ವೆರಸ್ ರಿಟೇಲ್ ಹೆವಿ ಲಾಂಗ್ ಇದ್ದಾರೆ. ಸೊ ಇಟ್ಸ್ ಗೋನ್ ಟು ಬಿ ಎ ಫೇವರ್ ಫಾರ್ ಡೌನ್ ಸೈಡ್ ಆರ್ ಉಲ್ಟಾ ಟ್ರಾಪ್ ಆರ್ ನೆಗೆಟಿವ್ ಹೆವಿ ಆಗೋ ಚಾನ್ಸಸ್ ಇದೆ. ಇದೆಲ್ಲ ಬಿಟ್ರೆ ಗಿಫ್ಟ್ ನಿಫ್ಟಿ ಸದ್ಯದ ಮಟ್ಟಿಗೆ ನಮಗೆ ಶೋಕಾಸ್ ಮಾಡ್ತಾ ಇರೋದು 25 ಪಾಯಿಂಟ್ಗಳ ನೆಗೆಟಿವ್ ಓಪನ್ ಅಥವಾ ಫ್ಲಾಟ್ ಓಪನ್ ಆಗ್ಬೋದು ಅನ್ಕೋತೀನಿ. ಸೊ 25 ಪಾಯಿಂಟ್ ಅಂದ್ರೆ ಏನು? 25,471 ಹತ್ರ ಒಂದು ಸಪೋರ್ಟ್ ಲೆವೆಲ್ ನ ಮಾರ್ಕ್ ಮಾಡಿದೀನಿ. ಈಗ ಅರ್ಲಿಯರ್ ಹಿಸ್ಟ್ರಿ ಕೂಡ ಇಲ್ಲಿದೆ, ಚೆಕ್ ಮಾಡ್ಕೋತೀರಿ. ಸೊ 25,400 ಕೆಳಗಡೆ ಮಾರ್ಕೆಟ್ ಇನ್ ಕೇಸ್ ಏನಾದ್ರು ಟ್ರೇಡ್ ಆಗ್ತಾ ಇದೆ, ದಿಸ್ ಕುಡ್ ಬಿ ಅ ಗ್ಯಾಪ್ ಫಿಲ್ಲಿಂಗ್ ಮೆಕ್ಯಾನಿಸಮ್ ಟಿಲ್ 25,100 ಅನ್ಕೋಬಹುದು. ಆವಾಗ ಸಖತ್ತಾಗಿ ಮೂಮೆಂಟ್ ಆಗುತ್ತೆ. ಸದ್ಯದ ಮಟ್ಟಿಗೆ ಅಪ್ಸ್ಟ್ರಾ ಪ್ರಕಾರ ಲೈಕ್ FID ಆಕ್ಟಿವಿಟಿ ಡೆರಿವೇಟಿವ್ ಡೇಟಾ ಪ್ರಕಾರ ನೋಡಿದ್ರೆ ಲುಕ್ ಲೈಕ್ ಮಾರ್ಕೆಟ್ ನರ್ವಸ್. ಮಾರ್ಕೆಟ್ ಇಫ್ ಡಸ್ ನಾಟ್ ಹೋಲ್ಡ್ ದಿಸ್ ಒನ್, ಇಟ್ಸ್ ಅ ಮೇಕ್ ಆರ್ ಬ್ರೇಕ್ ಇದೆ. ಮಾರ್ಕೆಟ್ ಸಖತ್ತಾಗಿ ಬೀಳುತ್ತೆ. ಇಲ್ಲ ಅಂದ್ರೆ ಇಲ್ಲಿಂದ ಹೋಲ್ಡ್ ಮಾಡಿದ್ರೆ ಈ ರೇಂಜ್ ಒಳಗೆ ಇರುವ ಸಾಧ್ಯತೆ ಇದೆ. 25,650ರಿಂದ 25,450 ಒಳಗಡೆ. ಓಕೆ, ಗೋಲ್ಡ್ ನೋಡ್ಕೋತೀರಿ. ರೈಟ್ ನಾವು ಇಟ್ಸ್ ಜಸ್ಟ್ ಹೋಲ್ಡ್ ಅರೌಂಡ್ ದ ಲೆವೆಲ್ ಆಫ್ 5043 ಅಂಡ್ ನರ್ವಸ್ ಇದ್ದು ಅಥವಾ ಫ್ಲಾಟ್ ಇದೆ, ಬಟ್ ಅಷ್ಟೊಂದು ಫೇಲ್ಯೂರ್ ಆಗಿಲ್ಲ, ನೋಡ್ಕೋಬಹುದು. ಓಕೆ, ಸೊ 5043 ಮೇಲೆ ಹೈಯರ್ ಲೋ ಸ್ಟ್ರಕ್ಚರ್ ಸಿಗ್ತಾ ಇದ್ರೆ ಅಗೇನ್ ಇಟ್ ಕ್ಯಾನ್ ಹೋಲ್ಡ್ ಫಾರ್ ಹೈಯರ್ ಸೈಡ್ ಅನ್ಕೋತೀನಿ. ಆಯಿಲ್ ಹಿಯರ್ ಲುಕ್, ಮಾರ್ಕೆಟ್ ಅಲ್ಲಿ ಒಂದು ಫ್ಲಾಟ್ ಆಂಗಲ್ ಇಂದ ನೋಡಿದ್ರೆ 1 ಅವರ್ ಅಲ್ಲಿ
ಸೊ ನಥಿಂಗ್ ಈಸ್ ಇನ್ಕ್ರೀಸಿಂಗ್, ಅದು ನಥಿಂಗ್ ಈಸ್ ಲೂಸಿಂಗ್ ತರ ಇದೆ. ಸೊ ಮೇಜರ್ ಲೆವೆಲ್ ಸಪೋರ್ಟ್ ಅಂತ ಕಾಣ್ತಾ ಇರೋದು $62.5. ಇದನ್ನ ಫೇಲ್ ಆದ್ರೆ ಕೆಳಗಡೆ ಹೋಗುತ್ತೆ, ಅದು 61 ಬರ್ಬೋದು. ಅಥವಾ ಮಾರ್ಕೆಟ್ ಇಲ್ಲಿ ಹಿಸ್ಟಾರಿಕಲ್ ಏನಾಗಿದೆ ಇದೇ ಜಾಗದಿಂದ ಮಾರ್ಕೆಟ್ ಲೈಕ್ ಬಿಲ್ಡಪ್ ಆಗಿದೆ, ಇಲ್ಲೂ ಕೂಡ ಬಿಲ್ಡಪ್ ಆದ್ರೆ 64ವರೆಗೂ ಬರಬಹುದು ಅನ್ನೋ ಸ್ಥಿತಿ ಇದೆ. ಓಕೆ, ಅದರಿಂದ ದಿಸ್ ಒನ್ ಕೆಲವೊಂದು ಕ್ವೆಶನ್ಸ್ ಇದೆ, ಜಾಸ್ತಿ ಇದೆ ಅನ್ಕೋತೀನಿ. ಸೊ ಅದ್ರೊಳಗಡೆ ಮ್ಯಾಕ್ಸಿಮಮ್ ಸ್ಟಾಕ್ಗಳ ಬಗ್ಗೆ ಎಕ್ಸ್ಪ್ಲನೇಷನ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಸೊ ಫಸ್ಟ್ ಡಿಸ್ಕಷನ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಕಿರ್ಲೋಸ್ಕರ್ ಇಂಜಿನಿಯರ್ಸ್, ಇದಲ್ಲ ಕಿರ್ಲೋಸ್ಕರ್ ಬ್ರದರ್ಸ್, ಕಿರ್ಲೋಸ್ಕರ್ ಓಕೆ ಬ್ರದರ್ಸ್, ಇದ್ರ ಬಗ್ಗೆ ಡಿಸ್ಕಷನ್ ಇದೆ NSE ಒಳಗಡೆ. ಓಕೆ, ಪಾಯಿಂಟಿಂಗ್ ಹಿಯರ್ ಟು ದ ಡಿ ಆಂಗಲ್. ಸೊ ಟೆಕ್ನಿಕಲ್ ಆಗಿ ಕೇಳಿದ್ರೆ ಅನ್ಕೋತೀನಿ. ಸೊ ಲುಕ್ ಹಿಯರ್, ಸೊ ಮಾರ್ಕೆಟ್ ಕಾನ್ಸಲ್ಟೇಷನ್ ಆಗಿದ್ದು ಓಕೆ, ಈಗ ಬ್ರೇಕ್ಔಟ್ ಆಗುವ ಸಾಧ್ಯತೆ ಇದೆ ಅಥವಾ ಮೇಲ್ಗಡೆ ಹೋಗುವ ಸಾಧ್ಯತೆ ಇದೆ. ಇದನ್ನ ಟ್ರೆಂಡ್ ಲೈನ್ ಆಂಗಲ್ ಇಂದ ತೋರಿಸ್ಲಿಕ್ಕೆ ಟ್ರೈ ಮಾಡ್ತೀನಿ. ನಂಬರ್ 1 ದಿಸ್ ಲುಕ್, ಮಾರ್ಕೆಟ್ ಬ್ರೇಕ್ಔಟ್ ಆಗಿದೆ, ಓಕೆ ಆಗಿದೆ ಸರ್, ಮೇಲ್ಗಡೆ ಹೋಗುತ್ತೆ. ಓಕೆ, ಹೈಯರ್ ಲೋ ಸ್ಟ್ರಕ್ಚರ್ ಯಾವಾಗ ಕನ್ಫರ್ಮ್ ಆಗುತ್ತೆ? ದಟ್ ಈಸ್ ಅಬೌವ್ ದಿಸ್ ಲೆವೆಲ್. ಓಕೆ, ಎಕ್ಸಾಕ್ಟ್ಲಿ 1680 ಬರುತ್ತೆ. ಇದರ ಮೇಲೆಗಡೆ ಹೋದ್ರೆ ಮಾರ್ಕೆಟ್ ಹೈಯರ್ ಚಾನ್ಸ್ ಇದೆ. ಯಾಕೆ ಮೇಲೆಗಡೆ ಹೋಗಬಹುದು ಅಂದ್ರೆ ಲಾಸ್ಟ್ ಸ್ವಿಂಗ್ ಎಲ್ಲಿದೆ ಸರ್? ಲೋವರ್ ಇದು, ಇದನ್ನ ಮಾರ್ಕೆಟ್ ದಾಟ್ಕೊಂಡ್ರೆ ಚಾನ್ಸಸ್ ಹೈ ಇದೆ, ಇಟ್ ಕ್ಯಾನ್ ಗೋ ಅಪ್ ಸೈಡ್ ಹಿಯರ್. ಸೊ ಟೆಕ್ನಿಕಲಿ ಅಂಡರ್ಸ್ಟ್ಯಾಂಡಬಲ್ ಅನ್ಕೋತೀನಿ. ಸೊ ನೆಕ್ಸ್ಟ್ ಪಾಯಿಂಟ್ ಹಿಯರ್ HAL ಬಜಾಜ್ ಫೈನಾನ್ಸ್ ಇದೆ. ಲೆಟ್ಸ್ ಪುಟ್ ಇಟ್ HAL ಅಂಡ್ ಬಜಾಜ್ ಫೈನಾನ್ಸ್. ಸೊ HAL ನೋಡ್ಕೋತೀರಿ. ಓಕೆ, ಎಕ್ಸಾಕ್ಟ್ಲಿ 4200 ಹತ್ರ ಇದೆ, ಕ್ಲೋಸ್ ಆಗಿದೆ ಅಂಡ್ ಅರ್ಲಿಯರ್ ಲೆವೆಲ್ ಕೂಡ ಹೆವಿ ಟ್ರೇಡ್ ಆಗಿರೋ ಜಾಗ. ಈ ಜಾಗದಲ್ಲಿ ಮಾರ್ಕೆಟ್ ಹೈಯರ್ ಲೋ ಕ್ರಿಯೇಟ್ ಮಾಡ್ಕೊಂಡ. ಲುಕ್, ಅರ್ನಿಂಗ್ಸ್ ರಿಲೀಸ್ ಕೂಡ ಎಲ್ಲ ಮುಗಿದೋಗಿದೆ, ಎಲ್ಲ ಕತೆ ಆದ್ಮೇಲೆ ಮಾರ್ಕೆಟ್ ಈಗ ಪಾಸಿಟಿವ್ನೆಸ್ ಆಗ್ತಾ ಇದ್ದು, ಪಾಸಿಟಿವ್ ರಿಸಲ್ಟ್ ಏನೋ ಬಂದಿದೆ. ಬಟ್ ಪ್ರಾಡೆಡ್ ಮಾರ್ಕೆಟ್ 4200 ಮೇಲೆಗಡೆ ಹೋಲ್ಡ್ ಮಾಡಿದ್ರೆ ಇಟ್ ಕ್ಯಾನ್ ಗೋ ಇನ್ ದ ರೇಂಜ್ ಟಿಲ್ ಇವನ್ ಟು 4500 ವರ್ಗೂ. ಬಟ್ ಪ್ರಾಡೆಡ್ ಮಾರ್ಕೆಟ್ ಪ್ರೆಷರ್ ಅಲ್ಲಿ ಇರೋದ್ರಿಂದ ಸೊ ಯು ಕ್ಯಾನ್ ಎಕ್ಸ್ಪೆಕ್ಟ್ ಅ ಮಾರ್ಕೆಟ್ ಟು ಗೋ ಸೈಡ್ ವೇ ಅಥವಾ ಫೇಲ್ಯೂರ್ ಕ್ಯಾನ್ ಆಲ್ಸೋ ಬಿ ಅ ಸೈಡ್ ವೇ, ಬಿಕಾಸ್ ಇಲ್ಲಿ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಬೋತ್ ಆರ್ ಇನ್ ದ ಬಿಗ್ ಮೊಮೆಂಟಮ್. ಸೊ ಮಾರ್ಕೆಟ್ ಕುಡ್ ಬಿ ರೇಂಜ್ ಬೌಂಡ್ ಆಗುವ ಸಾಧ್ಯತೆ ಹೆವಿ ಕಾಣ್ತಾ ಇದೆ. ಸೊ ಕಮಿಂಗ್ ಟು ದ ಬಜಾಜ್ ಫೈನಾನ್ಸ್, ವಾಟ್ಸ್ ದ ಕ್ವೆಶನ್ ಹಿಯರ್? ಬಜಾಜ್ ಫೈನಾನ್ಸ್ ಸರ್ವಿಸ್, ಬಜಾಜ್ ಫೈನಾನ್ಸ್ ಲಿಮಿಟೆಡ್, ದಿಸ್ ಒನ್. ಸೊ ಇಲ್ಲಿ ಚೆನ್ನಾಗಿ ಮೊಮೆಂಟಮ್ ಆಗಿದೆ, ಅದಕ್ಕೋಸ್ಕರನೇ ಲುಕ್ ಇವನ್ ಫಿನಿಫ್ಟಿ ಕೂಡ ಚೆನ್ನಾಗಿ ಹೋಲ್ಡ್ ಮಾಡ್ತಾ ಇದ್ದು. ಬ್ರೇಕ್ಔಟ್ ಸಖತ್ ಆಗಿದೆ ಅಂಡ್ ಮೊಮೆಂಟಮ್ ಒಂದೇನಾಗಿತ್ತು ಬ್ರೇಕ್ಔಟ್ 12 ಫೆಬ್ರವರಿ, 13 ಫೆಬ್ರವರಿ ಜಸ್ಟ್ ಕಂಟಿನ್ಯೂಷನ್ ಆಗಿದೆ. ಯು ಕ್ಯಾನ್ ಜಸ್ಟ್ ಎಕ್ಸ್ಪೆಕ್ಟ್ ಅ ಮಾರ್ಕೆಟ್ ಟು ಗೋ ಫಾರ್ ಕಂಟಿನ್ಯೂಷನ್ ಇನ್ ದಿಸ್ ಒನ್. ಇಲ್ಲ ರೇಂಜ್ ಬೌಂಡ್ ಆಗುತ್ತೆ, ಸೈಡ್ ವೇ ಇರುತ್ತೆ. ಬಟ್ ಇವನ್ ಯು ಕ್ಯಾನ್ ಚೆಕ್ ಔಟ್ ದಿಸ್ ಆಸ್ ಅ ಮೇಜರ್ ರಿಜೆಕ್ಷನ್ಸ್. ದಟ್ಸ್ ಎಕ್ಸಾಕ್ಟ್ಲಿ 1040 ಅಥವಾ 1035 ಅನ್ಕೋಬಹುದು. ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್ is SBI ಲೈಫ್. ಓಕೆ, ಲಾಸ್ಟ್ ಅಂತ ಕ್ವೆಶನ್ ತಗೋತೀನಿ ಬಿಕಾಸ್ ಲಾಂಗರ್ ಪಾಯಿಂಟ್ ಆಗುತ್ತೆ, ಇಲ್ಲಾಂದ್ರೆ ಲೈವ್ ಅಲ್ಲಿ ಕೂಡ ಡಿಸ್ಕಷನ್ ಮಾಡೋಣ ಇದ್ರ ಬಗ್ಗೆ. ಸೊ ಲುಕ್ ಹಿಯರ್, SBI ಲೈಫ್ ಇಸ್ ಜಸ್ಟ್ ಟಾಪಿಂಗ್ ಔಟ್ ಅಂಡ್ ಹೋಲ್ಡ್ ಆಗ್ತಾ ಇದೆ ಮೇಲ್ಗಡೆ. ಟಾಪಿಂಗ್ ಔಟ್ ಅಂತ ಅರ್ಥ ಅಂದ್ರೆ ಮಾರ್ಕೆಟ್ ಕುಡ್ ಹಾಲ್ಟ್ ಹಿಯರ್ ಅನ್ನೋ ಸ್ಥಿತಿ ಕೂಡ ಕಾಣ್ತಾ ಇದೆ, ಬಿಕಾಸ್ ಮಾರ್ಕೆಟ್ ಅಷ್ಟೊಂದು ಆಕ್ಟಿವಿಟಿ ಶೋಕಾಸ್ ಮಾಡ್ತಾ ಇಲ್ಲ ಆನ್ ದ ಸೆಲ್ಲಿಂಗ್ ಸೈಡ್ ಆಲ್ಸೋ ಅಂಡ್ ಬೈಯಿಂಗ್ ಸೈಡ್ ಆಲ್ಸೋ. ಸೊ ಈ ರೀತಿ ಇದ್ದಾಗ ನಾವು ಅದಕ್ಕೆ ಟಾಪಿಂಗ್ ಔಟ್ ಅಂತೀವಿ. ಇನ್ ಕೇಸ್ ಮಾರ್ಕೆಟ್ ಲುಕ್ ಹಿಯರ್, ದಿಸ್ ಇಸ್ ಅ ಸಪೋರ್ಟ್. ಓಕೆ, 1950 ಲೆವೆಲ್ ಇದೆ. ಇದರ ಕೆಳಗಡೆ ಹೋದ್ರೆ ಮೊಮೆಂಟಮ್ ಇಸ್ ಅ ಡೌನ್ ಸೈಡ್ ಕಂಟಿನ್ಯೂಷನ್ ಅನ್ಕೋಬಹುದು, ಬಿಕಾಸ್ ಬಯರ್ಸ್ ಮೊಮೆಂಟಮ್ ಇಸ್ ಫೇಡಿಂಗ್ ಅವೇ, ಬಟ್ ಸೆಲ್ಲಿಂಗ್ ಮೊಮೆಂಟಮ್ ಕೂಡ ಅಷ್ಟೊಂದಿಲ್ಲ. ದೋ ರಿಪೀಟ್ ಹಿಯರ್, ಇಲ್ಲಿ ಬ್ರೇಕ್ಔಟ್ 2050 ಮೇಲ್ಗಡೆ ಇದೆ. ಸೊ ಪ್ರಾಬಬಿಲಿಟಿ ವಿದಿನ್ ದಿಸ್ ಒನ್ ಇಸ್ ನಾಟ್ ಎಟ್ ಆಲ್ ಈಸಿ ಟ್ರೇಡ್ ಹಿಯರ್. ಓಕೆ, ಸೊ ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆ ಅಂತಾನೆ ಹೇಳ್ಕೋತೀನಿ ಮ್ಯಾಕ್ಸಿಮಮ್ ಪಾಯಿಂಟ್ ಆಫ್ ವ್ಯೂ. ಲಾಸ್ಟ್ ಕ್ವೆಶನ್, ಚೋಲಾ ಫೈನಾನ್ಸ್. ಓಕೆ, ವಾಟ್ಸ್ ಹ್ಯಾಪನಿಂಗ್ ಹಿಯರ್? ಚೋಲಾ ಫೈನಾನ್ಸ್ ಇನ್ವೆಸ್ಟ್ಮೆಂಟ್ ಫೈನಾನ್ಸ್ ಕಮರ್ಷಿಯಲ್ ಲಿಮಿಟೆಡ್. ಓಕೆ, ಮೊನ್ನೆ ಇದನ್ನ ಲೈವ್ ಅಲ್ಲಿ ಕೂಡ ಡಿಸ್ಕಷನ್ ಮಾಡ್ತಾ ಇದ್ವಿ. ಇದೊಂದು ಸಪೋರ್ಟ್ ಇಸ್ ಸ್ಟ್ರಾಂಗ್. ಲುಕ್ ಅಟ್ ಹಿಯರ್ 1660 ಅಂಡ್ ಇದನ್ನೇ 1 ನಂಬರ್ ಸ್ವಿಚ್ ಮಾಡ್ತೀನಿ ಫಾರ್ ಫರ್ದರ್ ಅಂಡರ್ಸ್ಟ್ಯಾಂಡಿಂಗ್. ಓಕೆ, ಇಲ್ಲಿ ಮಾರ್ಕೆಟ್ ಫೇಲ್ಯೂರ್ ಅನ್ನ ಸ್ಥಿತಿ ತೋರಿಸ್ತಾ ಇದೆ. ನಿಮಗೆ ಒಂದು ಆಂಗಲ್ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಕೂಡ ಕಾಣ್ತಾ ಇದೆ ಅನ್ಕೋತೀನಿ. ದಿಸ್ ಇಸ್ ವಾಟ್ failure about 1700 can move to the market to this area. ಸೊ ಮಾರ್ಕೆಟ್ ಇದರೊಳಗಡೆ ಬ್ರೇಕ್ ಆಗಲಿಲ್ಲ ಅಂದ್ರೆ ರೇಂಜ್ ಬೌಂಡ್ ಇರುವ ಸಾಧ್ಯತೆ ಇದೆ. ಇದೊಂದು ಮಾತ್ರ ನಿಮಗೆ ಫ್ರೀ ಫೇ ಇದೆ. ಓಕೆ, ಸೊ ಆಲ್ ಅಟ್ ಆಲ್ ಲಿಕ್ ಹಿಯರ್, ನಿಮ್ಗೆ ಏನಾದರೂ ಆಪ್ಷನ್ಸ್ ಟ್ರೇಡ್ ಮಾಡೋರಿದ್ರೆ, ಓಕೆ ಸ್ಟಾಕ್ ಆಪ್ಷನ್ಸ್ ನ ಟ್ರೇಡ್ ಮಾಡೋರಿದ್ರೆ ಅವಾಯ್ಡ್ ಮಾಡಿ. ನಿಮ್ಗೆ ಎಕ್ಸ್ಪೈರಿಗೆ ಇರೋದು ಹಾರ್ಡ್ಲಿ ನಿಮಗೆ 4 ರಿಂದ 5 ದಿನ ಅಷ್ಟೇ. ನೆಕ್ಸ್ಟ್ ವೀಕೆ ಮಂತ್ಲಿ ಎಕ್ಸ್ಪೈರಿ ಇದೆ. ಸೊ ಅದಕ್ಕೋಸ್ಕರ ಅವಾಯ್ಡ್ ಮಾಡಿ ಸ್ಟಾಕ್ ಆಪ್ಷನ್ಸ್ ಅಲ್ಲಿ ಟ್ರೇಡ್ ಮಾಡೋದು. ಎನಿವೆ, ವಿಡಿಯೋ ಅಂತೂ ಇಷ್ಟ ಆಗಿರ್ಬೋದು. ಮ್ಯಾಕ್ಸಿಮಮ್ ಪಾಯಿಂಟ್ ಅಲ್ಲಿ ಡಿಸ್ಕಷನ್ ಮಾಡಿದ್ವಿ. ಮಾರ್ಕೆಟ್ಸ್ ಓಪನಿಂಗ್ ಫ್ಲಾಟ್ ಹಿಯರ್. ಎನಿವೆ, ಲೆಟ್ಸ್ ಸಿ ಎನಿ ಚೇಂಜಸ್ ಇನ್ ದ ಲೈವ್ ಸೆಷನ್ ಅಥವಾ ಲೈವ್ ಟೆಲಿಗ್ರಾಮ್ ಅಲ್ಲಿ ಚೆಕ್ ಮಾಡೋಣ ಇಂಪಾರ್ಟೆನ್ಸ್ ಏನಾದರೂ ಇದ್ರೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ತೀರಿ, ಶೇರ್ ಮಾಡ್ತೀರಿ, ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡ್ತೀರಿ. ಥ್ಯಾಂಕ್ ಯು ವೆರಿ ಮಚ್. ನಾವು